ಜನಗಳೆಲ್ಲರೂ ನೀವು ಕೇಳಿ. ಋತುದೇತಿವೆಂಬ ಹೆಣ್ಣು ಮಗಳು, ಋತುದೇತಿವೆಂಬ ಹೆಣ್ಣು ಮಗಳು ಮದುವೆ ಆಗಿ 12 ವರ್ಷವಾದರ ಒಳಗೊಂದು ಮಕ್ಕಳಾಗಿಲ್ಲ. ಏನು ಮಾಡಬೇಕೆಂದು ತಿಳಿದು ಊರ ಹೊರಗೆ ಇರುವ ಒಂದು ಲಿಂಗದ ಗುಡಿಯನ್ನು ಪೂಜೆ ಮಾಡ ಹತ್ತಿದಳು. ಉದಯ ಕಾಲದಲ್ಲಿ ಏಕನಿಷ್ಠೆಯಿಂದ ಪ್ರತಿನಿತ್ಯ ಪೂಜೆ ಮಾಡಿದಳು. ಅಖಿಲ ಪೂಜೆಗೆ ಮೆಚ್ಚಿದ ನಮ್ಮ ಪರಮಾತ್ಮನು, ಏ ಋತುದ್ವತಿ, ನಿನ್ನ ಪೂಜೆಗೆ ನಾನು ಮೆಚ್ಚಿದೆ, ನಿನಗೆ ಏನು ಬೇಕೆಂದು ಕೇಳಿದನು. ಏ ಪರಮಾತ್ಮನೇ, ನನಗೆ ಮದುವೆ ಮಾಡಿಕೊಂಡು 12 ವರ್ಷವಾದರೂ ನನಗೊಂದು ಮಕ್ಕಳಾಗಿಲ್ಲ. ನನಗೊಂದು ಗಂಡು ಮಗನನ್ನು ಹಾಗಾದ್ರೆ 1 ವರ್ಷದೊಳಗಾಗಿ ನಿನಗೊಂದು ಗಂಡು ಮಗನನ್ನು ಕೊಡುವೆನು. ಆದ್ರೆ 100 ವರ್ಷದ ಹುಚ್ಚು ಮಗನ ಬೇಕೋ 16 ವರ್ಷದ ಸುಪುತ್ರ ಬೇಕಂದಾಗ 100 ವರ್ಷದ ಹುಚ್ಚು ಮಗ 100 ವರ್ಷದ ಹುಚ್ಚು ಮಗನು ಬೇಕೋ 16 ವರ್ಷದ ಸುಪುತ್ರ ಬೇಕಂದಾಗ ಆಗ ನಮ್ಮ ಮೃತ್ಯುದ್ವತಿಯು 1 ನಿಮಿಷ ವಿಚಾರ ಮಾಡಿ, ಏ ಪರಮಾತ್ಮನೇ, 100 ವರ್ಷದ ಹುಚ್ಚು ಮಗನ ತುಂಡು ನನಗೆ 16 ವರ್ಷದ ಸುಪುತ್ರ ಬೇಕಂದಳು. ಹಾಗಾದ್ರೆ 1 ವರ್ಷದೊಳಗಾಗಿ ನಿನಗೊಂದು ಗಂಡು ಮಗನನ್ನು ಕೊಡುವೆನು, ಅವನಿಗೆ ಮಾರ್ಕಂಡ ಎಂಬ ಹೆಸರಿಡೋಳು. ಪರಮಾತ್ಮನ ಆಶೀರ್ವಾದ ಮೃತ್ಯುದ್ವತಿ 1 ವರ್ಷದೊಳಗಾಗಿ ಒಂದು ಗಂಡು ಮಗನನ್ನು ಹೆತ್ತ, ಅವನಿಗೆ ಮಾರ್ಕಂಡ ಎಂಬ ಹೆಸರಿಟ್ಟಳು. ಪರಮಾತ್ಮನ ಆಶೀರ್ವಾದ ಹುಟ್ಟಿದ ನಮ್ಮ ಮಾರ್ಕಂಡಿಯು ಅತಿ ಯೋಗದಿಂದ ಬೆಳೆ ಹತ್ತಿದನು. ಮಾರ್ಕಂಡನಿಗೆ 8 ವರ್ಷ ತುಂಬಿದ ನಂತರ ತಾಯಿ ಅಳಲಾರಂಭಿಸಿದಳು. ತಾಯಿ ಯಾಕೆ ಕಳಿಸ್ತಿರು ಬಂದಾಗ, ಮಗನೇ, ಶೆಟ್ಟಿಗೆ ಬರೆದ ನಿನಗೆ 16 ವರ್ಷ ಆಯುಷ್ಯ, ಆದರೆ ಇವತ್ತಿಗೆ ನನಗೆ 8 ವರ್ಷ ಮುಗಿದವು, ನಿನಗಿರುವುದು ಇನ್ನೂ 8 ವರ್ಷ. ಮಾರ್ಕಂಡೆ ಜೀವಕ್ಕೆ ಹೆದರಲಿಲ್ಲ, ಜೀವಕ್ಕೆ ಭಯಪಡಲಿಲ್ಲ. ತಾಯಿ ಮಾಡಿದ ಲಿಂಗದ ಗುಡಿ ಪೂಜೆಯನ್ನು ತಾನು ಮಾಡ ಹತ್ತಿದನು. ಉದಯ ಕಾಲದಲ್ಲಿ ಏಕನಿಷ್ಠೆಯಿಂದ ಪ್ರತಿನಿತ್ಯ ಪೂಜೆ ಮಾಡಿದನು. ಮಾರ್ಕಂಡನಿಗೆ 16 ವರ್ಷ ಆಯುಷ್ಯ ಉದಯ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿಕೊಂಡು ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ, ಸ್ವಲ್ಪ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದನು. ಏ ತಾಯಿ, ಶೆಟ್ಟಿಗೆ ಬರೆದ ನನಗೆ 16 ವರ್ಷ ಇವತ್ತಿಗೆ ಆಯುಷ್ಯ ಮುಗಿಯಿತು. ಇದೇ ನನ್ನ ಕೊನೆಯ ನಮಸ್ಕಾರ, ಇದೇ ನನ್ನ ಕೊನೆಯ ನಮಸ್ಕಾರ. ತಾಯಿ ಕಣ್ಣಲ್ಲಿ ನೀರು ಹಾಕುತ್ತಾ, ತಾಯಿ ಕಣ್ಣಲ್ಲಿ ನೀರು ಹಾಕುತ್ತಾ, ಹೋಗಿ ಬಾ ಮಗನೆಂದು ಆಶೀರ್ವಾದ ಮಾಡಿದಳು. ಹಾಗೆ ನಮ್ಮ ಮಾರ್ಕಂಡಿಗೆ ಗುಡಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿ, ಏ ಪರಮಾತ್ಮನೇ, ಶೆಟ್ಟಿಗೆ ಬರೆದ ನನಗೆ 16 ವರ್ಷ ಇವತ್ತಿಗೆ ಆಯುಷ್ಯ ಮುಗಿಯಿತು. ಇದೇ ನನ್ನ ಕೊನೆಯ ಮಂಗಳಾರತಿ, ಇದೇ ನನ್ನ ಕೊನೆಯ ಪೂಜೆ ಅಂತ ತಿಳಿದು ಶಿವಲಿಂಗವನ್ನು ಗಟ್ಟಿಗೆ ಅಪ್ಪಿಕೊಂಡು ಬಿಟ್ಟನು. ಮಾರ್ಕಂಡನಿಗೆ 16 ವರ್ಷ ಮುಗಿದಿದ್ದು ಯಮರಾಜನಿಗೆ ಗೊತ್ತಾಯ್ತು. ನಮ್ಮ ಯಮರಾಜನ ಯಮದೂತರ ಕರೆದು, ಯಮದೂತರೇ, ಭ್ರಷ್ಟನಾದ ಮಾರ್ಕಂಡಿಗೆ 16 ವರ್ಷ ಇವತ್ತಿಗೆ ಆಯುಷ್ಯ ಮುಗಿಯಿತು, ಅವನನ್ನು ಎಳೆದುಕೊಂಡು ಬಾ ಅಂತ ಆಜ್ಞೆ ಮಾಡಿದ. ಆಗ ನಮ್ಮ ಬಂದು ನಿಂತು ನೋಡಿದರು, ಮಾರ್ಕಂಡಿ ಶಿವಲಿಂಗದಲ್ಲಿ ತಲ್ಲೀನನಾಗಿ ಬಿಟ್ಟಿದ್ದನು. ಇವನನ್ನು ನಮಗೆ ಹಿಡಿಯ ಕೊಡಲಾಗದೆಂದು ತಿರುಗಿ ಯಮರಾಜನಲ್ಲಿಗೆ ಹೋಗಿ, ಯಮರಾಜನ ಇವು ಮುಂದೆ ವಿಷಯವನ್ನು ಹೇಳ್ತಾರೆ. ಏ ಯಮರಾಜರೇ, ಮಾರ್ಕಂಡಿ ಶಿವಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದಾನೆ, ಅವನನ್ನು ನಮಗೆ ಹಿಡಿಯ ಕೊಡಲಾಗದೆಂದನು. ಆಗ ನಮ್ಮ ಯಮರಾಜನು ಗಟ್ಟನೆ ಮಾರ್ಕಂಡಲ್ಲಿಗೆ ಬಂದು ಶೆಟ್ಟಿಗೆ ಬರೆದ 16 ವರ್ಷ ಇವತ್ತಿಗೆ ಆಯುಷ್ಯ ಮುಗಿಯಿತು, ಅವನನ್ನು ಎಳೆದುಕೊಂಡು ಬಾ ಅಂತ ಇವನನ್ನು ಹಿಂಗೆ ಹಿಡಬಾರ್ದೆಂದು ತಿಳಿದು ಕೈಯಲ್ಲಿರುವ ಹಕ್ಕವನ್ನು ಹಾಕಿ ಮಾರ್ಕಂಡಿ ಮಿಸಗಲಿಲ್ಲ. ಇನ್ನೊಂದು ಸಲ ಹಾಕಿ ಹಗ್ಗ ಎಳೆವರಷ್ಟರಲ್ಲಿ ಶಿವಲಿಂಗ ಅಳಿಗಾಡಲಿಲ್ಲ. 3 ನಿಮಿಷದಲ್ಲಿ ಹಗ್ಗ ಹಾಕಿ ಎಳೆವರಷ್ಟರಲ್ಲಿ ನಮ್ಮ ಪರಮಾತ್ಮ ಪ್ರತ್ಯಕ್ಷನಾಗಿ ಬಿಟ್ಟನು. ಶಿವ ಪೂಜೆಯಲ್ಲಿ ತಲ್ಲಿನನಾದ ಮಾರ್ಕಂಡಿ ಎಂದಿಗೂ ನೀನು ಮುಟ್ಟಬಾರದು. ಶಿವ ಪೂಜೆ ಮಾಡುವರು ಶಿವದೂತರೇ ಮುಟ್ಟಬೇಕಲ್ಲದೆ ಯಮದೂತರು ಮುಟ್ಟಬಾರದನು. ಶಿವ ಪೂಜೆ ಮಾಡುವರು, ಗುಡ್ಡದಲ್ಲಿ ಕುಂತ ಅನುಷ್ಠಾನ ಮಾಡುವರು, ಗ್ರಹಣವನ್ನ ಆಚರಿಸುವರು, ದೇವಿ ಪೂಜೆವನ್ನ ಮಾಡುವರು, ದೇವಿ ಪುರಾಣ ಓದುವರನ್ನು ಎಂದಿಗೂ ನೀನು ಮುಟ್ಟಬಾರದನು. ಆಗ ನಮ್ಮ ಯಮನನ್ನು ಎಡಗಾಲಿಂದ ಒದ್ದು ಮರ್ದನ ಮಾಡಿದನು. ಮಾರ್ಕಂಡನಿಗೆ ಚಿರಂಜೀವಾಗಿ ಬಾಳೆಂದು ಆಶೀರ್ವಾದ ಮಾಡಿ ಮಾಯಾಗಿ ಹೋಗ್ಬಿಟ್ಟು ನೀನು ತಡವು